ಮೊದಲನೇ ಪ್ರಶ್ನೆ, ಜೀರ್ಣಕಾರಿ ಸಮಸ್ಯೆಗಳು ಬೇಗ ನಿವಾರಣೆ ಆಗಲು ಏನು ಮಾಡಬೇಕು? ಎ. ಮೆಂತ್ಯ ಸೊಪ್ಪು, ಬಿ. ಜೀರಿಗೆ, ಸಿ. ದಾಲ್ಚಿನ್ನಿ, ಡಿ. ಲವಂಗ. ಉತ್ತರ ಬಿ. ಜೀರಿಗೆ. ಎರಡನೇ ಪ್ರಶ್ನೆ, ನೀವು ಸೀನುವಾಗ ನಿಮ್ಮ ಹೃದಯವು ಎಷ್ಟು ಸೆಕೆಂಡುಗಳ ಕಾಲ ನಿಲ್ಲುತ್ತದೆ? ಎ. 1 ಸೆಕೆಂಡ್ಗಳು, ಬಿ. 2 ಸೆಕೆಂಡ್ಗಳು, ಸಿ. 3 ಸೆಕೆಂಡ್ಗಳು, ಡಿ. 4 ಸೆಕೆಂಡ್ಗಳು. ಉತ್ತರ ಎ. 1 ಸೆಕೆಂಡ್ಗಳು. ಮೂರನೇ ಪ್ರಶ್ನೆ, ಚಪಾತಿಯಲ್ಲಿ ಏನು ಕಲಿಸಿ ತಿನ್ನುವುದರಿಂದ ಮಾನವನ ಆರೋಗ್ಯಕ್ಕೆ ಅಪಾಯ? ಎ. ಆಲೂಕರಿ, ಬಿ. ಬೇಳೆ, ಸಿ. ಚಿಕನ್, ಡಿ. ಟೊಮ್ಯಾಟೊ. ಉತ್ತರ ಎ. ಆಲೂಕರಿ. ನಾಲ್ಕನೇ ಪ್ರಶ್ನೆ, ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು? ಎ. ಮರೆಗುಳಿತನ, ಬಿ. ಕ್ಯಾನ್ಸರ್, ಸಿ. ಪಕ್ಷವಾತ, ಡಿ. ನಿದ್ರಾಹೀನತೆ. ಉತ್ತರ ಎ. ಮರೆಗುಳಿತನ. ಐದನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೇ ಇರುವ ವ್ಯಾಧಿ ಯಾವುದು? ಎ. ಹೃದಯಾಘಾತ, ಬಿ. ಪಕ್ಷವಾತ, ಸಿ. ಅಸ್ತಮಾ, ಡಿ. ಮರೆಗುಳಿತನ. ಉತ್ತರ ಎ. ಹೃದಯಾಘಾತ. ಆರನೇ ಪ್ರಶ್ನೆ, ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ. ಹೃದಯಾಘಾತ, ಬಿ. ಪಕ್ಷವಾತ, ಸಿ. ನಿದ್ರಾಹೀನತೆ, ಡಿ. ಅಸ್ತಮಾ. ಉತ್ತರ ಬಿ. ಪಕ್ಷವಾತ. ಏಳನೇ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ಎ. ಚಿಕ್ಕು, ಬಿ. ಸೀತಾಫಲ, ಸಿ. ದ್ರಾಕ್ಷಿ, ಡಿ. ಪಪ್ಪಾಯಿ. ಉತ್ತರ ಡಿ. ಪಪ್ಪಾಯಿ. ಎಂಟನೇ ಪ್ರಶ್ನೆ, ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ? ಎ. ಮಾವಿನ ಗಿಡ, ಬಿ. ಬ್ಲಡ್ವುಡ್, ಸಿ. ಬಾಳೆ ಗಿಡ, ಡಿ. ಆಲದ ಗಿಡ. ಉತ್ತರ ಬಿ. ಬ್ಲಡ್ವುಡ್. ಒಂಬತ್ತನೇ ಪ್ರಶ್ನೆ, ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ. ಚಿಕ್ಕು, ಬಿ. ಬಾಳೆಹಣ್ಣು, ಸಿ. ಮಾವಿನ ಹಣ್ಣು, ಡಿ. ಕಲ್ಲಂಗಡಿ. ಉತ್ತರ ಡಿ. ಕಲ್ಲಂಗಡಿ. ಹತ್ತನೇ ಪ್ರಶ್ನೆ, ನಾವು ಏನು ಮಾಡಿದಾಗ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬಡಿದುಕೊಳ್ಳಲು ಆರಂಭಿಸುತ್ತದೆ? ಎ. ಕೆಮ್ಮಿದಾಗ, ಬಿ. ಸೀನಿದಾಗ, ಸಿ. ಭಯ ಉಂಟಾದಾಗ, ಡಿ. ಕೆಟ್ಟ ಕನಸು ಬಂದಾಗ. ಉತ್ತರ ಬಿ. ಸೀನಿದಾಗ. ಹನ್ನೊಂದನೇ ಪ್ರಶ್ನೆ, ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ? ಎ. ಸಕ್ಕರೆ, ಬಿ. ಅರಿಶಿಣ, ಸಿ. ಗೋಧಿ, ಡಿ. ಬೆಲ್ಲ. ಉತ್ತರ ಎ. ಸಕ್ಕರೆ. ಹನ್ನೆರಡನೇ ಪ್ರಶ್ನೆ, ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು? ಎ. ತೊಗರಿಬೇಳೆ, ಬಿ. ಗೋಧಿ, ಸಿ. ರಾಗಿ, ಡಿ. ಶೇಂಗಾ. ಉತ್ತರ ಎ. ತೊಗರಿಬೇಳೆ. 13ನೇ ಪ್ರಶ್ನೆ, ಬೇಸಿಗೆಯಲ್ಲಿ ಏನು ತಿನ್ನುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ? ಎ. ಮೆಣಸಿನಕಾಯಿ, ಬಿ. ಬೆಳ್ಳುಳ್ಳಿ, ಸಿ. ಶುಂಠಿ, ಡಿ. ಅರಿಶಿಣ. ಉತ್ತರ ಮೇಲಿನ ಎಲ್ಲವೂ. 14ನೇ ಪ್ರಶ್ನೆ, ಹಾವು ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 2 ದಿನಗಳು, ಬಿ. 5 ದಿನಗಳು, ಸಿ. 8 ದಿನಗಳು, ಡಿ. 10 ದಿನಗಳು. ಉತ್ತರ ಬಿ. 5 ದಿನಗಳು. 15ನೇ ಪ್ರಶ್ನೆ, ಪಪಾಯಿಯನ್ನು ಯಾವುದರ ಜೊತೆಗೆ ತಿನ್ನಬಾರದು? ಎ. ನಿಂಬೆಹಣ್ಣು, ಬಿ. ಸೀಬೆಹಣ್ಣು, ಸಿ. ದಾಳಿಂಬೆಹಣ್ಣು, ಡಿ. ಬೆಲ್ಲ ಸಕ್ಕರೆ. 16ನೇ ಪ್ರಶ್ನೆ, ಜಗತ್ತಿನಲ್ಲಿ ಎಷ್ಟು ಶೇಕಡಾವಾರು ಜನರು ತಮ್ಮ ಎಡಗೈಯನ್ನು ಬಳಸುತ್ತಾರೆ? ಎ. 50%, ಬಿ. 30%, ಸಿ. 40%, ಡಿ. 10%.
ಉತ್ತರ ಡಿ 10%. 17ನೇ ಪ್ರಶ್ನೆ, ಜೇನುನೊಣವು ಗಂಟೆಗೆ ಎಷ್ಟು ಹೂಗಳನ್ನು ಕುಡಿಯಬಹುದು? ಎ 100, ಬಿ 200, ಸಿ 300, ಡಿ 400. ಉತ್ತರ ಎ 100. 18ನೇ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿದರೆ ಅದರಲ್ಲಿ ತೂಕ ವ್ಯತ್ಯಾಸವೇನು? ಎ ಅದೇ ತೂಕ ಇರುತ್ತದೆ, ಬಿ ಹೆಚ್ಚಾಗುತ್ತದೆ, ಸಿ ಕಡಿಮೆ ಆಗುತ್ತದೆ, ಡಿ ಸಂಪೂರ್ಣ ಹಳೆವು. ಉತ್ತರ ಬಿ ಹೆಚ್ಚಾಗುತ್ತದೆ. 19ನೇ ಪ್ರಶ್ನೆ, ಅಕ್ಕಿಯನ್ನು ಹೆಚ್ಚು ಬಾರಿ ತೊಳೆದರೆ ಯಾವ ರೋಗ ಬರುತ್ತದೆ? ಎ ಚಿಕನ್ ಫಾಕ್ಸ್, ಬಿ ಕೊಲೋಸಿಸ್, ಸಿ ಬಿಬಿಯೋಸಿಸ್, ಡಿ ಬೇರಿಬೇರಿ. ಉತ್ತರ ಡಿ ಬೇರಿಬೇರಿ. 20ನೇ ಪ್ರಶ್ನೆ, ಹೃದಯಾಘಾತ ಮುಖ್ಯವಾಗಿ ಯಾವುದರಿಂದ ಬರುತ್ತದೆ? ಎ ಕೊಲೆಸ್ಟ್ರಾಲ್, ಬಿ ಸಕ್ಕರೆಯಿಂದ, ಸಿ ಮಾಂಸಾಹಾರದಿಂದ, ಡಿ ಅಸಿಡಿಟಿಯಿಂದ. ಉತ್ತರ ಎ. ಸಿಂಹದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 20 ಹಲ್ಲುಗಳು, ಬಿ 30 ಹಲ್ಲುಗಳು, ಸಿ 35 ಹಲ್ಲುಗಳು, ಡಿ 40 ಹಲ್ಲುಗಳು. ಉತ್ತರ ಬಿ 30 ಹಲ್ಲುಗಳು. ಸಿಂಹಗಳು ಒಟ್ಟು 30 ಹಲ್ಲುಗಳನ್ನು ಹೊಂದಿವೆ. 12 ಬಾಚಿ ಹಲ್ಲುಗಳು, 4 ಕೋರೆ ಹಲ್ಲುಗಳನ್ನು ಹೊಂದಿವೆ. ಭಾರತದ ಮೊದಲ ಬ್ಯಾಂಕ್ ಯಾವುದು? ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡಿ ಆಂಧ್ರ ಬ್ಯಾಂಕ್. ಉತ್ತರ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದ ಮೊದಲ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದನ್ನು 1970ರಲ್ಲಿ ಸ್ಥಾಪಿಸಲಾಯಿತು. ಆಗಿನ ಭಾರತದ ರಾಜಧಾನಿ ಕಲ್ಕತ್ತಾದಲ್ಲಿತ್ತು. ಯಾವ ರಾಜ್ಯದ ಜನರು ನಾಯಿಯ ಮಾಂಸವನ್ನು ತಿನ್ನುತ್ತಾರೆ? ಎ ಮಿಜೋರಾಂ, ಬಿ ನಾಗಾಲ್ಯಾಂಡ್, ಸಿ ಒರಿಸ್ಸಾ, ಡಿ ರಾಜಸ್ಥಾನ್. ಉತ್ತರ ಬಿ ನಾಗಾಲ್ಯಾಂಡ್. ಭಾರತದ ನಾಗಾಲ್ಯಾಂಡ್ ರಾಜ್ಯವು ಕೆಲವು ಬುಡಕಟ್ಟು ಸಮುದಾಯಗಳಲ್ಲಿ ನಾಯಿ ಮಾಂಸವನ್ನು ತಿನ್ನುತ್ತಾರೆ. ಎಲ್ಲ ನಾಯಿ ಮಾಂಸವನ್ನು ತಿನ್ನುವುದಿಲ್ಲ. ಕಲ್ಲುಗಳನ್ನು ತಿನ್ನುವ ಹಕ್ಕಿ ಯಾವುದು? ಎ ಪಾರಿವಾಳ, ಬಿ ಆಟ್ರಿಚ್, ಸಿ ಕೋಗಿಲೆ, ಡಿ ಕಾಗೆ. ಉತ್ತರ ಬಿ ಆಟ್ರಿಚ್. ಕಲ್ಲುಗಳನ್ನು ತಿನ್ನುವ ಹಕ್ಕಿ ಅಂದರೆ ಆಟ್ರಿಚ್ ಆಗಿದೆ. ಹಾವಿಗೆ ಏನು ಹಾಕಿದರೆ ಅದು ತಕ್ಷಣವೇ ಓಡಿ ಹೋಗುತ್ತದೆ? ಎ ಉಪ್ಪು, ಬಿ ನೀರು, ಸಿ ಮರಳು, ಡಿ ಸೀಮೆ ಎಣ್ಣೆ. ಉತ್ತರ ಡಿ ಸೀಮೆ ಎಣ್ಣೆ.